10 ಮೂವೀಸ್ ಬಗ್ಗೆ ಗೊತ್ತಾ? ಆ ಟಾಪ್ 10 ಕನ್ನಡ ಮೂವೀಸ್ ರಿಲೀಸಿಂಗ್ ಡೇಟ್ ಬಗ್ಗೆ ಗೊತ್ತಾ? ಎಲ್ಲ ವಿಷಯವನ್ನು ನಮ್ಮ ಚಾನಲ್ ಅಲ್ಲಿ ಹೇಳ್ತೀನಿ, ಬನ್ನಿ. ನಮಸ್ಕಾರ ಐಕಾನ್ ಇಂಡಿಯಾ, ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ನಮ್ಮ ಚಾನಲ್ ನಲ್ಲಿ ಟ್ರೇಲರ್ ರಿವ್ಯೂ, ಟೀಸರ್ ರಿವ್ಯೂ ಮತ್ತೆ ಸಿನಿಮಾ ರಿವ್ಯೂ ಸಹ ನೋಡಬಹುದು. ಸಿನಿಮಾ ಪ್ರೀತಿಸುವ ಪ್ರತಿಯೊಬ್ಬರಿಗೂ ಇದು ನಿಮ್ಮದೇ ಚಾನಲ್. ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಸಹ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದು 2026 ಅಲ್ಲಿ ರಿಲೀಸ್ ಆಗೋ ಟಾಪ್ 10 ಕನ್ನಡ ಮೂವೀಸ್ ಬಗ್ಗೆ. ಹಾಗೆ ಆ ಸಿನಿಮಾ ರಿಲೀಸಿಂಗ್ ಡೇಟ್ ಆಗಿರ್ಬೋದು, ಆ ಸಿನಿಮಾದ ಹೀರೋ ಹೆಸರಾಗಿರ್ಬೋದು, ಹಾಗೆ ಡೈರೆಕ್ಟರ್ ಹೆಸರಾಗಿರ್ಬೋದು, ಹಾಗೆ ಈ ಟಾಪ್ 10 ಸಿನಿಮಾ ಏನಿದೆ ಒಂದು ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಸಹ ಮಾತಾಡೋಣ. 2026 ಟಾಪ್ 10 ಕನ್ನಡ ಮೂವೀಸ್ ಇದೆ. ಅಂದ್ರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಆಗಿರ್ಬೋದು, ಧ್ರುವ ಸರ್ಜಾ ಅವರ KD ಸಿನಿಮಾ ಆಗಿರ್ಬೋದು, ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಆಗಿರ್ಬೋದು. ಈ ಸಿನಿಮಾಗಳು ಈ ವರ್ಷ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೈಪ್ ಸಿನಿಮಾಗಳು ಅಂತ ಅನ್ಬೋದು. ಹಾಗೆ ಈ ವರ್ಷ ನಾವು ಥಿಯೇಟ್ರಲ್ಲೇ ಸದ್ದು ಮಾಡುವಂಥ ಒಂದು ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್ ಕೊಡುವಂಥ ಸಿನಿಮಾಗಳು ಸಹ ಅನ್ಬೋದು. ಅಂದರೆ ಈ ವರ್ಷ ಯಾವುದು ಹೆಚ್ಚು ಹೈಪ್ ಮಾಡ್ಬೋದು, ಯಾವುದು ಬಾಕ್ಸ್ ಆಫೀಸ್ ಕಿಂಗ್ ಆಗುತ್ತೆ, ಹಾಗೆ ಯಾವ ಸಿನಿಮಾ ನಿರೀಕ್ಷೆ ಮೀರಿಸ್ಬೋದು, ಅಂದರೆ ನಿರೀಕ್ಷೆಕ್ಕಿಂತ ತುಂಬ ಮೀರಿಸ್ಬೋದು ಅನ್ನೋ ಸಿನಿಮಾಗಳ ಬಗ್ಗೆ ನಾವು ಮಾತಾಡೋಣ. ಫಸ್ಟ್ ಸಿನಿಮಾ ಬಂದು ಯಶ್ ಅವರ ಸಿನಿಮಾ ಟಾಕ್ಸಿಕ್ ಅಂತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡ್ತಾ ಇರೋವಂಥ ಒಂದು ಸಿನಿಮಾ. ಎಲ್ಲ ಕಡೆನೂ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಾನು ಎಲ್ಲ ಕಡೆ ಸದ್ದು ಮಾಡ್ತಾ ಇರೋವಂಥ ಒಂದು ಸಿನಿಮಾ. ಬಟ್ ಇನ್ನೂ ರಿಲೀಸ್ ಆಗಿಲ್ಲ. ಅಂದರೆ ಜನ ಹೈಪ್ ಕ್ರಿಯೇಟ್ ಮಾಡ್ತಾ ಇರೋವಂಥ ಒಂದು ಸಿನಿಮಾ ಅಂತ ಅನ್ಬೋದು. ಹಾಗೆ ಈ ಸಿನಿಮಾ ಒಂದು ಲಾಂಗ್ ಗ್ಯಾಪ್ ಸಿನಿಮಾ ಅಂತ ಅನ್ಬೋದು. ಯಶ್ ಅವರ ಲಾಂಗ್ ಗ್ಯಾಪ್ ಸಿನಿಮಾನು ಅನ್ಬೋದು. ಈ ಸಿನಿಮಾ ಬಂದು 19 ಮಾರ್ಚ್ 2026 ಅಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗೆ ಈ ಸಿನಿಮಾದ ಒಂದು ಲೀಡ್ ಕ್ಯಾಸ್ಟ್ ಏನಿದೆ, ಯಶ್ ಅವರು, ನಯನತಾರಾ ಮತ್ತೆ ಕಿರಾ ಅಡ್ವಾಣಿ ಅವರು, ತಾರಾ ಸುತಾರಿಯಾ ಅಂತ ಹೇಳ್ಬಿಟ್ಟು, ಮತ್ತೆ ಉಮಾ ಕ್ವೇರಿಸ್ ಅಂತ ಹೇಳ್ಬಿಟ್ಟು ಈ ಇದರಲ್ಲಿ ಮೈನ್ ಲೀಡ್ ಕ್ಯಾಸ್ಟ್ ಪಾತ್ರ ಮಾಡ್ತಾ ಇರೋಂಥವ್ರು. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಬಂದು ಗೀತು ಮೋಹನ್ ದಾಸ್ ಅಂತ. ಇವರು ಬಂದು ಮಲಯಾಳಂ ಡೈರೆಕ್ಟರು. ಇವರು ಸಹ ಒಂದಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಕೊಟ್ಟಿರುವಂಥ ಸಿನಿಮಾ ಮಲಯಾಳಂ ಇಂಡಸ್ಟ್ರಿನಲ್ಲಿ. ಸೆಕೆಂಡ್ ಒನ್ ಸಿನಿಮಾ ಬಂದು KD ದಿ ಡೆವಿಲ್ ಅಂತ. ಈ ಸಿನಿಮಾ ಅನ್ನೋದು 2025 ಅಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಒಂದಷ್ಟು ಕಾರಣಾಂತರದಿಂದ ಈ ವರ್ಷ 2026 ಅಲ್ಲಿ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 30th ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು ಧ್ರುವ ಸರ್ಜಾ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಮತ್ತೆ ರವಿಚಂದ್ರನ್ ಸರ್ ಅವರು, ಮತ್ತೆ ರಮೇಶ್ ಅರವಿಂದ್ ಅವರು ಸಹ ಇದ್ದಾರೆ. ಹಾಗೆ ರೇಷ್ಮಾ ನಯನ ಅಂತಾನು ಫಿಮೇಲ್ ಲೀಡ್ ಸಹ ಇದೆ. ನೋರಾ ಫಾತಿಮಾ ಅನ್ನೋ ಒಂದು ಬಾಲಿವುಡ್ ಆಕ್ಟರ್ ಸಹ ಈ ಸಿನಿಮಾದಲ್ಲಿ ಒಂದು ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ಸಹ ಮಾಡಿದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ಬಂದು ಪ್ರೇಮ್ ಅವರು. ಈ ಸಿನಿಮಾನು ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಾ ಇರುವಂಥ ಒಂದು ಸಿನಿಮಾ. ತುಂಬ ಹೈಪ್ ಕ್ರಿಯೇಟ್ ಸಿನಿಮಾನು ಅಂತ ಅನ್ಬೋದು. ಆಲ್ರೆಡಿ ಟ್ರೈಲರ್ ಸಹ ಬಿಟ್ಟಿದ್ದಾರೆ. ಟ್ರೈಲರ್ ತುಂಬ ಅದ್ಭುತವಾಗಿದೆ. ಅದರಲ್ಲಿ ಧ್ರುವ ಸರ್ಜಾ ಅವರು ಒಂದು ಆ್ಯಕ್ಷನ್ಸ್ ಸೀನ್ಸ್ ಆಗಿರ್ಬೋದು, ಒಂದು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಒಂದು ಆ್ಯಕ್ಟಿಂಗ್ ಸೀನ್ಸ್ ಆಗಿರ್ಬೋದು, ಮತ್ತು ಸಂಜಯ್ ದತ್ ಅವ್ರದ್ದು, ರವಿಚಂದ್ರನ್ ಅವ್ರದ್ದು, ರಮೇಶ್ ಅರವಿಂದ್ ಸರ್ದವ್ರದ್ದು ಆಗಿರ್ಬೋದು, ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ. ಹಾಗೆ ಮೂರನೇ ಸಿನಿಮಾ ಬಂದು ಲ್ಯಾಂಡ್ ಲಾರ್ಡ್ ಅಂತ. ಈ ಸಿನಿಮಾ ಅನ್ನೋದು 23 ಜಾನ್ 2026 ಅಲ್ಲಿ ರಿಲೀಸ್ ಆಗುತ್ತೆ. ಈ ಸಿನಿಮಾ ಅನ್ನೋದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಕ್ರಿಯೇಟ್ ಮಾಡಿರುವಂಥದ್ದು. ಇದೊಂದು ತುಂಬ ಮಾಸ್ ವೈಲೆನ್ಸ್, ಒಂದು ಡ್ರಾಮಾ ಸ್ಟೋರಿ ಬೇಸ್ ಮೇಲೆ ಬರ್ತಾ ಇರುವಂಥ ಸಿನಿಮಾ. ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು ದುನಿಯಾ ವಿಜಯ್ ಅವರು ಮತ್ತೆ ರಚಿತಾ ರಾಮ್ ಅವರು. ಹಾಗೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಸಹ ಒಂದು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಈ ಸಿನಿಮಾದ ಡೈರೆಕ್ಟರ್ ಬಂದು ಜಗದೀಶ್ ಕೆ ಹಂಪಿ ಅಂತ ಹೇಳ್ಬಿಟ್ಟು. ಇವರು ಸಹ ಒಂದಷ್ಟು ಅದ್ಭುತವಾದ ಸಿನಿಮಾಗಳು, ಬ್ಲಾಕ್ ಬಸ್ಟರ್ ಸಿನಿಮಾ ಸಹ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ನಾಲ್ಕನೇ ಸಿನಿಮಾ ಬಂದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ. ಈ ಸಿನಿಮಾ 28 ಫೆಬ್ರವರಿ 2026 ಅಲ್ಲಿ ಬರುವಂಥ ಸಿನಿಮಾ. ಈ ಸಿನಿಮಾ ಸಹ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಈ ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ ಆ್ಯಕ್ಟಿಂಗ್ ಇದೆ, ಮಲ್ಟಿ ಸ್ಟಾರ್ ಮೂವಿ ಅಂತಲೂ ಅನ್ಬೋದು. ಈ ಸಿನಿಮಾದಲ್ಲಿ ಮೈನ್ ಲೀಡ್ ಕ್ಯಾಸ್ಟ್ ಬಂದು ಧನಂಜಯ್ ಅವರು ಮತ್ತು ಶಿವರಾಜ್ ಕುಮಾರ್ ಸರ್ ಅವರು. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಸಹ ಅಪ್ಡೇಟ್ ಮಾಡಿದ್ದಾರೆ, ಹೀರೋಯಿನ್ ಪೋಸ್ಟು. ತಮಿಳು ಮತ್ತು ತೆಲುಗುನಲ್ಲಿ ತುಂಬ ಒಂದು ಫೇಮಸ್ ಆಗಿರುವಂಥ ಒಂದು ಹೀರೋಯಿನ್ನು, ಮತ್ತು ಹಾಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿರುವ ಹೀರೋಯಿನ್ನು ಪ್ರಿಯಾಂಕಾ ಮೋಹನ್ ಅವರು ಸಹ ಈ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರವಾಗಿ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಕ್ರಿಯೇಟ್ ಮಾಡ್ತಾ ಇರುವಂಥ ಸಿನಿಮಾನು ಅನ್ಬೋದು. ಈ ಸಿನಿಮಾ ಡೈರೆಕ್ಟರ್ ಬಂದು ಹೇಮಂತ್ ಎಂ ರಾವ್ ಅವರು.
ತುಂಬ ಅದ್ಭುತವಾದ ಸಿನಿಮಾಗಳು ಮಾಡಿರುವಂಥವರು. ಸಪ್ತ ಸಾಗರಾಚೆಯಲ್ಲೂ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿರುವಂಥ ಡೈರೆಕ್ಟರ್ ಇವರು ಸಹ. 5ನೇ ಸಿನಿಮಾ ಬಂದು ಪಿನಾಕ ಅಂತ. ಈ ಸಿನಿಮಾದ ರಿಲೀಸಿಂಗ್ ಡೇಟ್ ಬಂದು 20th February 2026. ಈ ಸಿನಿಮಾ ಬೇಸ್ಡ್ ಆನ್ ಒಂದು ಡ್ರಾಮಾ ಹಾರರ್ ಸ್ಟೋರಿ ಅಂತ ಅನ್ಬೋದು. ಬಟ್ ಇನ್ನೂ ಕ್ಲಿಯರ್ ಆಗಿ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಆಲ್ರೆಡಿ ಒಂದು ಟೈಟಲ್ ಗ್ಲಿಂಪಸ್ ಬಿಟ್ಟಿದ್ದಾರೆ. ಸೇಮ್ ನೋಡಿದ್ರೆ ಒಂದು ಹಾರರ್ ಸ್ಟೋರಿ ಅಂತ ಅಂದ್ಕೊಬೋದು. ಹಾಗೆ ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇನ್ನಷ್ಟು ಕ್ಯಾಸ್ಟ್ ಸಹ ಇನ್ನೂ ಅವರೇನು ಅಪ್ಡೇಟ್ ಮಾಡಿಲ್ಲ. ಓನ್ಲಿ ಅವರು ಟೈಟಲ್ಲು ಮತ್ತು ರಿಲೀಸಿಂಗ್ ಡೇಟು, ಹೀರೋ ಒಂದು ಗೆಟಪ್ ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಬಂದು ಧನಂಜಯ ಅಂತ ಹೇಳ್ಬಿಟ್ಟು. ಧನಂಜಯ ಅಂತಂದರೆ ಹೀರೋ ಅಲ್ಲ, ಇವರೊಬ್ಬರು ಕನ್ನಡ ಡೈರೆಕ್ಟರ್ ಅನ್ಬೋದು. ಆಲ್ರೆಡಿ ಇವರು ತುಂಬ ಮೂವೀಸ್ ಸಹ ಒಂದಷ್ಟು ಬ್ಲಾಕ್ ಬಸ್ಟರ್ ಮೂವೀಸ್ ಸಹ ಕೊಟ್ಟಿದ್ದಾರೆ. ಹಾಗೆ 6ನೇ ಸಿನಿಮಾ ಬಂದು ಉಗ್ರ ಯುದ್ಧಂ ಅಂತ. ಈ ಸಿನಿಮಾ April 2026 ರಿಲೀಸ್ ಆಗುತ್ತೆ. ಬಟ್ ಯಾವ ಡೇಟ್ ಅಂತ ಮೆನ್ಷನ್ ಮಾಡಿಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಅಂತ. ಆಲ್ರೆಡಿ ಒಂದು ಪೋಸ್ಟರ್ ಸಹ ಬಿಟ್ಟಿದ್ದಾರೆ. ಈ ಸಿನಿಮಾದ ಮೈನ್ ಕ್ಯಾಸ್ಟ್ ಬಂದು ಶ್ರೀಮುರಳಿ ಅವರು. ಈ ಸಿನಿಮಾದ ಡೈರೆಕ್ಟರ್ ಬಂದು ಪುನೀತ್ ರುದ್ರನಾಗ್ ಅಂತ. ಈ ಸಿನಿಮಾ ಬೇಸ್ಡ್ ಆನ್ ಒಂದು ಮಾಡ್ರನ್ ಸಿನಿಮಾ ಅಂತ ಅನ್ಬೋದು, ಒಂದು ಹಳೆ ಕಾಲದ ಸಿನಿಮಾ ಅಂತ ಅನ್ಬೋದು, ಒಂದು ಆ್ಯಕ್ಷನ್ ಪೀರಿಯಾಡಿಕ್ ಸಿನಿಮಾ ಅಂತಲೂ ಅನ್ಬೋದು ಇದು. ಹಾಗೆ ಈ ಸಿನಿಮಾದಲ್ಲಿ ಇನ್ನಷ್ಟು ಕ್ಯಾಸ್ಟರ್ಸ್ ಬಗ್ಗೆ ಇನ್ನೂ ರಿವೀಲ್ ಮಾಡಿಲ್ಲ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ರಿವೀಲ್ ಮಾಡ್ತಾರೆ. 7ನೇ ಸಿನಿಮಾ ಬಂದು ಉತ್ತರಾಖಂಡ ಅಂತ. ಈ ಸಿನಿಮಾ ಸಹ 2026 ರಿಲೀಸ್ ಆಗುತ್ತೆ. ಬಟ್ ಆದರೆ ಇನ್ನು ಮಂತ್ ಆಗಿರ್ಬೋದು, ಡೇ ಆಗಿರ್ಬೋದು, ಇನ್ನು ಆ ಡೇಟು ಅನೌನ್ಸ್ ಮಾಡಿಲ್ಲ. ಈ ಸಿನಿಮಾ ತುಂಬ ಒಂದು ಹೈಪ್ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ. ಯಾಕೆಂತಂದರೆ ಈ ಸಿನಿಮಾ ಬಂದು ಮಲ್ಟಿ ಸ್ಟಾರ್ ಸಿನಿಮಾ ಅಂತಲೂ ಅನ್ಬೋದು. ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು ಶಿವರಾಜ್ ಕುಮಾರ್ ಅವರು, ದಿಗಂತ್ ಅವರು, ಮತ್ತು ಧನಂಜಯ್ ಅವರು, ಭಾವನಾ ಮೆನೋನು ಮತ್ತು ಐಶ್ವರ್ಯ ರಾಜೇಶ್ ಅಂತ ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು. ಈ ಸಿನಿಮಾದ ಡೈರೆಕ್ಟರ್ ಬಂದು ರೋಹಿತ್ ಪಡಕಿ ಅಂತೇಳ್ಬಿಟ್ಟು. ಆಲ್ರೆಡಿ ಇವರು ಸಹ ಒಂದಷ್ಟು ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. 8ನೇ ಸಿನಿಮಾ ಬಂದು ಬುದ್ಧಿವಂತ 2. ಎಲ್ರಿಗೂ ಗೊತ್ತಿದೆ ಈ ಸಿನಿಮಾ ಯಾರ್ದು ಅಂತ. ಹಾಗೆ ಈ ಸಿನಿಮಾದ ರಿಲೀಸಿಂಗ್ ಡೇಟ್ ಬಂದು 14th Jan 2026. ಬಟ್ ಆದರೆ ಈ ಮಂತಲ್ಲಿ ರಿಲೀಸ್ ಆಗುವಂಥ ಚಾನ್ಸಸ್ ಇಲ್ಲ. ಯಾಕೆಂತಂದರೆ ಇನ್ನೂ ಸ್ವಲ್ಪ ಶೂಟಿಂಗ್ ಪ್ರೊಸೆಸಲ್ಲಿದೆ. ಮೇ ಬಿ ಈ ಸಿನಿಮಾ ಬಂದು ಏಪ್ರಿಲ್ ಆರ್ ಜೂನ್ ಮಂತಲ್ಲಿ ರಿಲೀಸ್ ಡೇಟ್ ಇಟ್ಕೊಂಡಿದ್ದಾರೆ. ಆ 2 ಮಂತಲ್ಲಿ ಇಲ್ಲ ಅಂದ್ರೂ ಆಗಸ್ಟಲ್ಲಿ ರಿಲೀಸ್ ಆಗುತ್ತೆ ಅಂತ ಒಂದಷ್ಟು ರೂಮರ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಬುದ್ಧಿವಂತ 2 ಸಿನಿಮಾ ಅಂತಂದರೆ ಸಾಕು, ಇದು ತುಂಬ ಈ ಸಿನಿಮಾ ಹೀರೋ ತುಂಬ ಬೇಗ ಫ್ಲ್ಯಾಶ್ ಆಗೋವಂಥ ಹೀರೋ ಬಂದು ನಮ್ಮ ಉಪೇಂದ್ರ ಸರ್ ಅವರು. ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು ಉಪೇಂದ್ರ ಅವರು ಮತ್ತು ಸುಂದರ್ ರಾಜ್ ಅಂತ ಹೇಳ್ಬಿಟ್ಟು. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಇನ್ನೂ ರಿವೀಲ್ ಮಾಡಿಲ್ಲ. ಬಟ್ ಆದರೆ ರಿವೀಲ್ ಮಾಡ್ತಾರೆ. ಇನ್ನಷ್ಟು ಶೂಟಿಂಗ್ ಪ್ರೊಸೆಸಲ್ಲಿ ಇದ್ದಾರಲ್ಲ, ಸೊ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ತಾರೆ. ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಮತ್ತು ಯಾವಾಗ ಅಪ್ಡೇಟ್ ಕೊಡ್ತಾರೆ ಅನ್ನೋದು. 9ನೇ ಸಿನಿಮಾ ಬಂದು ಕಲ್ಟ್ ಅಂತ. ಈ ಸಿನಿಮಾದ ರಿಲೀಸಿಂಗ್ ಡೇಟ್ ಬಂದು 23 Jan 2026. ಈ ಸಿನಿಮಾದ ಮೈನ್ ಲೀಡ್ ಕ್ಯಾಸ್ಟ್ ಬಂದು ಜಯೀದ್ ಖಾನ್ ಮತ್ತು ರಚಿತಾ ರಾಮು. ಈ ಸಿನಿಮಾ ಆಲ್ರೆಡಿ ಒಂದಷ್ಟು ಹಾಡುಗಳು ಸಹ ರಿಲೀಸ್ ಮಾಡಿದ್ದಾರೆ. ಹಾಗೆ ಅಪ್ಡೇಟ್ ಸಹ ಕೊಡ್ತಾನೆ ಇದ್ದಾರೆ. ಹಾಡುಗಳು ಮಾತ್ರ ತುಂಬ ಅದ್ಭುತವಾಗಿದೆ. ಲಾಸ್ಟು ಇದು ರಚಿತಾ ರಾಮ್ ಅವ್ರದ್ದು ಮತ್ತು ಜಯೀದ್ ಖಾನ್ ಅವ್ರದ್ದು ಒಂದು ಹಾಡು ಬಂತು, ತುಂಬ ಸೂಪರ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಸಹ ಕ್ರಿಯೇಟ್ ಮಾಡಿದೆ. ಒಂದು ಕಲ್ಟ್ ಅನ್ನೋ ಒಂದು ಸ್ಟೋರಿ ಆಗಿರ್ಬೋದು, ಆ ಪೋಸ್ಟರ್ ಆಗಿರ್ಬೋದು. ಈ ಸಿನಿಮಾ ಬೇಸ್ಡ್ ಆನ್ ಒಂದು ಸೈಕೋ ಮತ್ತು ಒಂದು ಥ್ರಿಲ್ಲರ್ ಸ್ಟೋರಿ ಸಹ ಅನ್ಬೋದು. ಈ ಸಿನಿಮಾದ ಡೈರೆಕ್ಟರ್ ಬಂದು ಅನಿಲ್ ಕುಮಾರ್ TM ಅಂತ. ಹಾಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಅವರು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ 10ನೇ ಸಿನಿಮಾ ಬಂದು ರಿಚರ್ಡ್ ಆ್ಯಂಟೋನಿ. ಎಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಒಂದು ಹೈಪ್ ಕ್ರಿಯೇಟ್ ಆಗಿರ್ಬೋದು, ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇರೋಂಥವ್ರು. ಈ ಸಿನಿಮಾ ಇನ್ನೂ ರಕ್ಷಿತ್ ಶೆಟ್ಟಿ ಅವರು ಸ್ಟೋರಿ ಬರೀತಾನೆ ಇದ್ದಾರೆ. ಸೊ ಇನ್ನು ಅದೆಷ್ಟು ವರ್ಷ ಆಗುತ್ತೋ ಬರೆಯೋದಾಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ರಿಲೀಸಿಂಗ್ ಆಗಿರ್ಬೋದು. ಇದು ಒಂದು ಟಾಪ್ 10ನಲ್ಲಿರುವಂಥ ಒಂದು ಸಿನಿಮಾ. ಇದೇ ವರ್ಷದಲ್ಲಿ ಒಂದು ಸ್ವಲ್ಪ ಅಪ್ಡೇಟ್ಸ್ ಕೊಡುವಂಥ ಚಾನ್ಸಸ್ಸು ಇದೆ. ಯಾಕೆಂತಂದರೆ ರಾಜ್ಬಿ ಶೆಟ್ಟಿ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇನ್ನೂ ಕತೆ ಬರೀತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಯಾವಾಗ ಬರುತ್ತೆ, ಯಾವಾಗ ನಾವು ನೋಡ್ತೀರಿ ಅನ್ನೋದು. ಸೊ ಧನ್ಯವಾದ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ನೂ ಒಂದಷ್ಟು ಟಾಪ್ 10 ಮೂವೀಸು, ಕನ್ನಡ ಮೂವೀಸ್ ಬಗ್ಗೆ ಹೇಳ್ತಾನೆ ಇರ್ತೀರಿ. ಹಾಗೆ ಇನ್ನೂ ಈ ವರ್ಷದ ಒಂದಷ್ಟು ಸಿನಿಮಾಗಳಿದ್ದಾವೆ. ಈ ವರ್ಷ ಮೇ ಬಿ ಒಂದು 50 ರಿಂದ 60 ಸಿನಿಮಾಗಳು ರಿಲೀಸ್ ಆಗುವಂಥ ಚಾನ್ಸಸ್ ತುಂಬ ಇದೆ.
ಆ ಸಿನಿಮಾಗಳ ಬಗ್ಗೆ ನಾನು ಹೇಳ್ತೀನಿ. ಆಲ್ರೆಡಿ ನಾನು ಒಂದು 10 ಹೇಳಿದ್ದೀನಿ. ಇನ್ನು 50 ಸಿನಿಮಾಸ್ ಬಗ್ಗೆ ನಾನು ಮುಂದೆ ಬರುವಂಥ ದಿನಗಳಲ್ಲಿ ಅಂದರೆ ಜನವರಿ ಆರ್ ಫೆಬ್ರವರಿ ಒಳಗಡೆ ಅಷ್ಟು ಸಿನಿಮಾಗಳ ಇನ್ಫಾರ್ಮೇಷನ್ನು ನಮ್ಮ ಚಾನಲಲ್ಲಿ ಕೊಡ್ತೀವಿ. ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗೆ. ಹಾಗೆ ಶೇರ್ ಮಾಡಿ, ಕಮೆಂಟ್ ಹಾಕಿ ನಿಮ್ಗೆ ಇಷ್ಟ ಆಯಿತು, ಯಾವ ವಿಡಿಯೋ ಇಷ್ಟ ಆಗುತ್ತೆ, ಯಾವ ಕ್ಲಿಪ್ ಇಷ್ಟ ಆಗುತ್ತೆ, ಹಾಗೆ ನಿಮಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ತುಂಬ ಧನ್ಯವಾದ. ಥ್ಯಾಂಕ್ ಯು.